ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಒಂದು ಪಾರ್ಸೆಲ್ ಬಂದಿತ್ತು. ತುಂಬ ದಿನ ಆಗಿತ್ತು ಪಾರ್ಸೆಲ್ ಬಂದು. ಅದನ್ನು ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಎಣ್ಣೆ ಪೌಡರು ಮತ್ತು ಇಂಡಿಕೊ ಪೌಡರು ಸ್ನೇಹಿತರೆ, ತಲೆಗೆ ಅಪ್ಲೈ ಮಾಡೋದಕ್ಕೆ ಅಂತ ತರಿಸಿದ್ದೆ. ಅದನ್ನು ಇವತ್ತು ಓಪನ್ ಮಾಡಿದ್ದೀನಿ. ಅದೇ ರೀತಿ ಅದನ್ನು ಅಪ್ಲೈ ಮಾಡೋದಕ್ಕೆ ಏನೇನು ಬಳಸ್ತೀನಿ ಅಂತಲೂ ಸಹ ತೋರಿಸಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಎಣ್ಣೆ ಪೌಡರು ಮತ್ತು ಇಂಡಿಕೊ ಪೌಡರು, ಈ ಮೆಹಂದಿ ಪೌಡರ್ನ ನಾನು 3 ಸ್ಪೂನ್ ತಗೊಂಡಿದ್ದೀನಿ. ಮತ್ತು ಇಂಡಿಕೊ ಪೌಡರ್ನ ನಾನು 2 ಸ್ಪೂನ್ ತಗೊಂಡಿದ್ದೀನಿ ಸ್ನೇಹಿತರೆ. ಅಷ್ಟೇ, ಇವೆರಡನ್ನು ಹಾಕಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ನಿಂಬೆಹಣ್ಣು ಹಾಕಿದ ನಂತರ ಅದಕ್ಕೆ ನಮಗೆ ಕಲಿಸ್ಕೊಳೋದಕ್ಕೆ ವಾಟರ್ ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕಿ, ನಮ್ಗೆ ಯಾವದಕ್ಕೆ ಬೇಕೋ ಆವದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ಕಲಿಸ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಅಪ್ಲೈ ಮಾಡಿದ್ದೀನಿ. ನೈಟ್ ಬಿಟ್ಟು ಬೇಕಾದರೂ ಅಪ್ಲೈ ಮಾಡ್ಬೋದು. ನಾನು ಇದೇ ಫಸ್ಟು ಸ್ನೇಹಿತರೆ ತಲೆಗೆ ಅಪ್ಲೈ ಮಾಡ್ತಿರೋದು, ಹಂಗಾಗಿ 20 ಮಿನಿಟ್ಸ್ ಬಿಟ್ಟು ಅಪ್ಲೈ ಮಾಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಅನ್ನೋದನ್ನು. ನನ್ನ ತಲೆಯಲ್ಲಿ ಇದುವರೆಗೂ ವೈಟ್ ಏರ್ಸ್ ಆಗಿರಲಿಲ್ಲ, ಈಗ ವೈಟ್ ಏರ್ಸ್ ಆಗಿದೆ. ಸ್ವಲ್ಪ ಎಲ್ಲೋ ಒಂದೊಂದಿದೆ, ಅದಕ್ಕೋಸ್ಕರ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಸ್ನೇಹಿತರೆ. ನೋಡಿ, ಇಷ್ಟೇ ನಾನು ಇದನ್ನು ಮಾಡಿದ್ದು. ಅದನ್ನು ಆಮೇಲೆ ಅಪ್ಲೈ ಮಾಡಿದೆ. ಆನಂತರ ಅದೇ ರೀತಿ ಒಂದೆರಡು ಟಾಪ್ಗಳು ಮತ್ತು ಸೀರೆಗಳಿಗೆ ಫಾಲು ಜಿಗ್ಜಾಗು ಮಾಡಬೇಕಿತ್ತು ಸ್ನೇಹಿತರೆ. ಒಂದು 10 ಟಾಪ್ಗಳಿದ್ವು. ಆ ಟಾಪ್ಗಳನ್ನೆಲ್ಲ ಅದು ಮೆಜರ್ಮೆಂಟ್ ತಗೊಂಡು ನೀಟಾಗಿ ಮೆಜರ್ಮೆಂಟಿಗೆ ಚಾಪೀಸಲ್ಲಿ ಮಾರ್ಕ್ ಮಾಡ್ಕೊಂಡು ಎಲ್ಲವನ್ನು ಸ್ಟಿಚ್ ಮಾಡೋದಕ್ಕೆ ಇದು ಮಾಡಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೇಳ್ಬೇಕು ಅಂದರೆ ನಾವು ಸಣ್ಣದಾಗಿ ಆಗಲಿ ಮನೇಲಿ ಒಂದು ಮಿಷಿನ್ ಇಟ್ಕೊಂಡು ನಾವು ಬರೀ ಹೊಲಿಗೆ ಹಾಕ್ಕೊಂಡೇ ಆಗಲಿ ನಮ್ಮ ಖರ್ಚಿಗೆ ನಾವು ದುಡ್ಡು ಅರ್ನಿಂಗ್ಸ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಯಾವ ರೀತಿ ನಾನು ಎಲ್ಲವನ್ನೂ ಮಾರ್ಕ್ ಮಾಡ್ಕೊಂಡು ಅವನ್ನ ಸ್ಟಿಚಿಂಗ್ ಮಾಡಿದೆ ಸ್ನೇಹಿತರೆ. ನಾನು ಬರೀ ಟಾಪು ಮತ್ತು ಸೀರೆ ಜಿಗ್ಜಾಗ್ ಮಾಡಿ ಫಾಲ್ ಹಾಕಿ ಅಷ್ಟೇ 500 ರೂಪಾಯಿ ಆಯಿತು ಸ್ನೇಹಿತರೆ. ದುಡ್ಡು ಅರ್ನಿಂಗ್ ಮಾಡೋದಕ್ಕೆ ಎಲ್ಲೋ ಹೋಗಿ ಕಷ್ಟ ಬಿದ್ದು ದುಡಿಬೇಕಾಗಿಲ್ಲ, ನಾವು ಮನೇಲೇ ಕೂತ್ಕೊಂಡು ದುಡಿಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ. ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಕ್ಲಾತ್ನ ನೀಟಾಗಿ ಎಲ್ಲೂ ರಿಂಕಲ್ಸ್ ಬರ್ದಲ್ಲೇ ಆ ರೀತಿ ಎಳ್ಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು. ನಾನು ಒಂದನ್ನೇ ತೋರಿಸಿರೋದು ಸ್ನೇಹಿತರೆ. ಪ್ರತಿಯೊಂದನ್ನು ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಸ್ಟಿಚಿಂಗ್ ಹಾಕ್ಕೊಂಬನ್ನಿ ಸ್ನೇಹಿತರೆ. ಈ ರೀತಿ ಎಲ್ಲವನ್ನು ಸ್ಟಿಚಿಂಗ್ ಮಾಡಿ ಅದಾದಮೇಲೆ ಅದೇ ರೀತಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಿತ್ತು ಸ್ನೇಹಿತರೆ. ಅದ್ರದ್ದು ಇದು ನೋಡಿ ಸ್ನೇಹಿತರೆ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಅಷ್ಟೇ ಸ್ನೇಹಿತರೆ, ಕ್ಲಾತಿನ ಆಗಲ್ಲ ಇದ್ದಿದ್ದು. ಅದರಲ್ಲಿ ನಾನು ಮ್ಯಾನೇಜ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ಅಡ್ಡ ಕ್ಲಾತ್ ತಗೊಂಡು ನೋಡಿ ಸ್ನೇಹಿತರೆ, ಈ ರೀತಿ ಕೆಳಗಡೆ ಸಾಲ್ಟೇಜ್ ಬಂದಿರೋದಕ್ಕೆ ಬೆಲ್ಟ್ ಪಟ್ಟಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಆ ರೀತಿ ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ. ಕೆಳಗಡೆನೂ ಅಷ್ಟೇ ನೀಟಾಗಿ ಅಲ್ಲಿ ಸ್ಟಿಚ್ ಹಾಕಿ, ನಾನು ಅದು ಸ್ಟಿಚ್ ಹಾಕಿರೋದ್ರ ಮೇಲೆ ಸ್ಟಿಚ್ ಹಾಕಿರೋದು ಕಾಣಬಾರ್ದು ಅಂತ ಗೋಲ್ಡ್ ಕಲರ್ ಲೇಸ ಹಚ್ಚಿದ್ದೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಬ್ಲೌಸು ಅಂತ. ಬ್ಲೌಸು ಫುಲ್ಲು ಸ್ಟಿಚ್ ಆದಮೇಲೆ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಾನು ಎಲ್ಲಿ ಗೋಲ್ಡ್ ಕಲರ್ ಲೇಸ್ ಹಚ್ಚಿದ್ದೀನಲ್ಲ ಸ್ನೇಹಿತರೆ, ಅಷ್ಟೇ ಬ್ಲೌಸಿನ ಲೆಂತ್ ಇದ್ದಿದ್ದು. ಅಗಲನೂ ಅಷ್ಟೇ ಇದ್ದಿದ್ದು, ಲೆಂತು ಅಷ್ಟೇ ಇದ್ದಿದ್ದು ಸ್ನೇಹಿತರೆ. ನೋಡಿ ಯಾವ ರೀತಿ ಈ ಥರ ಕ್ಲಾತ್ ಬಂದಾಗ ಯಾವ ಥರ ಅಲ್ಲಿ ವಿ ಶೇಪ್ ಥರ ಕೊಟ್ಟಿದ್ದೀರಿ, ಇನ್ನೂ ಡಿಸೈನ್ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಅದು ವಿ ಶೇಪ್ ಕೊಟ್ಟರೆ ನನಗೆ ಇಲ್ಲಿ ಕೆಳಗಡೆಗೆ ಬೆಲ್ಟ್ ಪಟ್ಟಿಗೆ ಸಾಲದ ಬರ್ತಿತ್ತು. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಆ ಥರ ಶೇಪೇ ಕೊಟ್ಟು ಸ್ಟಿಚ್ ಮಾಡಿದೆ ಸ್ನೇಹಿತರೆ. ಆದರೂ ಬ್ಲೌಸು ತುಂಬ ಚೆನ್ನಾಗಿ ಬಂತು. ಕಡಿಮೆ ಕ್ಲಾತ್ ಇದ್ದರೂ
ಅಲ್ಲಲ್ಲೇ ತುಂಬ ಪ್ಯಾಚ್ ಹಾಕಿದ್ದೀನಿ, ಆದರೂ ತುಂಬ ಚೆನ್ನಾಗಿ ಬಂತು ಬ್ಲೌಸು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಕಡಿಮೆ ಬಟ್ಟೆ ಇದ್ದಾಗ ಬ್ಲೌಸ್ನ ಸ್ಟಿಚ್ ಮಾಡೋದು, ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತನ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.